ಇನ್ನು ಖ್ಯಾತ ನಿರ್ಮಾಪಕನ ಮನೆಯ ಮುಂದೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಬಾಲಿವುಡ್ ನಿರ್ಮಾಪಕ ರೋಹಿತ್ ಶೆಟ್ಟಿ ನಿವಾಸದ ಬಳಿ ಈ ಘಟನೆ ನಡೆದಿದ್ದು ಗುಂಡಿನ ಸದ್ದು ಬೆನ್ನಲ್ಲೇ ರೋಹಿತ್ ಶೆಟ್ಟಿಯಿಂದ ಪೊಲೀಸರಿಗೆ ಮಾಹಿತಿ. ಪೊಲೀಸರಿಂದ ತೀವ್ರ ತರಹದ ತಪಾಸಣೆಗೆ ಒಳಗಾಗಿದೆ ರೋಹಿತ್ ಶೆಟ್ಟಿ ಅವರ ನಿವಾಸ. ಖ್ಯಾತ ನಿರ್ಮಾಪಕನ ಮನೆ ಬಳಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಬಾಲಿವುಡ್ನ ಖ್ಯಾತ ನಿರ್ಮಾಪಕ ರೋಹಿತ್ ಶೆಟ್ಟಿ ನಿವಾಸದ ಬಳಿ ಈ ಘಟನೆ ನಡೆದಿದ್ದು ಗುಂಡಿನ ಸದ್ದು ಬೆನ್ನಲ್ಲೇ ರೋಹಿತ್ ಶೆಟ್ಟಿಯಿಂದ ಪೊಲೀಸರಿಗೆ ಮಾಹಿತಿ ರವಾನೆಯಾಗಿದೆ. ತಕ್ಷಣ ಮಾತ್ರದಲ್ಲಿ ಪೊಲೀಸರು ಮುಂಬೈನ ರೋಹಿತ್ ಶೆಟ್ಟಿ ನಿವಾಸದ ಸುತ್ತುವರೆದಿದ್ದಾರೆ. ಮುಂಬೈನಲ್ಲಿರುವಂತಹ ರೋಹಿತ್ ಶೆಟ್ಟಿ ಅವರ ನಿವಾಸ. ಆಗಂತಕರಿಂದ ಗುಂಡಿನ ದಾಳಿ, ಯಾವುದೇ ಗಾಯ ಪ್ರಾಣಾಪಾಯ ಸಂಭವಿಸಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ನಿವಾಸವನ್ನು ಸುತ್ತುವರೆದ ಪೊಲೀಸರು. ಖ್ಯಾತ ನಿರ್ಮಾಪಕನ ಮನೆ ಬಳಿ ಗುಂಡಿನ ಸದ್ದು. ಒಬ್ಬ ಪ್ರೊಡ್ಯೂಸರ್ ಮನೆ ಮುಂದೆ ಆಗಂತಕರು ಬಂದು ಒಂದೆರಡು ರೌಂಡು ಫೈರ್ ಮಾಡಿ ಓಡೋಗ್ತಾರೆ. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಗಾಬರಿ ರೋಹಿತ್ ಶೆಟ್ಟಿ ಮನೆ ಹೊರಗೆ ಬಂದು ನೋಡಿದಾಗ ಯಾರೋ ಗುಂಡಿನ ಫೈರ್ ಮಾಡಿರುವಂತಹ ಒಂದು ಸೌಂಡು. ತಕ್ಷಣ ಅದೇ ಪ್ರದೇಶದ ವ್ಯಾಪ್ತಿಗೆ ಬರುವಂಥ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ತಕ್ಷಣಕ್ಕೆ ಪೊಲೀಸರು ಆ ಮನೆ ಸುತ್ತ, ಆ ಪ್ರದೇಶ ಏನಿದೆ ಆ ಪ್ರದೇಶ ಸುತ್ತುವರೆದಿದ್ದಾರೆ, ಕಾವಲು ಕಾಯ್ತಿದ್ದಾರೆ. ಅಂದರೆ ಪ್ರಿಕಾಷನ್. ಈಗ ಇವತ್ತು ಫೈರ್ ಮಾಡಿದವರು ನಾಳೆಯೂ ಕೂಡ ಅಲ್ಲಿ ಬಂದ್ಯಾರು ಅನ್ನೋ ಒಂದು ಗುಮಾನಿ. ಅದರ ಆಧಾರದಲ್ಲಿ ನಿವಾಸದ ಸುತ್ತ ರಕ್ಷಣೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಯಾವ ಕಾರಣಕ್ಕೋಸ್ಕರ ಈ ನಿರ್ಮಾಪಕನನ್ನು ಟಾರ್ಗೆಟ್ ಮಾಡಲಾಗಿತ್ತು. ಇನ್ನು ಈ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಪ್ರೊಡ್ಯೂಸರ್ಗಳನ್ನು ಟಾರ್ಗೆಟ್ ಮಾಡುವಂತಹದ್ದು ಇದು ಮೊದಲಲ್ಲ, ಈ ಹಿಂದೆಯೂ ಕೂಡ ನಡೆದಿದ್ದಾವೆ. ಒಳ್ಳೆಯ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಂತಹ ಪ್ರೊಡ್ಯೂಸರ್ಗಳು ಬಾಲಿವುಡ್ನಲ್ಲಿ ಹೆಸರು ಮಾಡಬಾರ್ದು, ಬಾಲಿವುಡ್ನಲ್ಲಿ ಖ್ಯಾತಿ ಪಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂತಹ ನಿರ್ಮಾಪಕರನ್ನು ಟಾರ್ಗೆಟ್ ಮಾಡುವಂತಹ ಪ್ರವೃತ್ತಿ ಸಂಪ್ರದಾಯ ಬಾಲಿವುಡ್ನಲ್ಲಿದೆ. ನಮ್ಮ ಕನ್ನಡದಲ್ಲಿ ಹೆಂಗಿದೆಯೋ ಹಾಗೇನೆ ಬಾಲಿವುಡ್ನಲ್ಲೂ ಕೂಡ ಇದೆ. ಆ ತರಹದ ನಿರ್ಮಾಪಕರುಗಳಿಗೆ ಜೀವ ಬೆದರಿಕೆ ಒಡ್ಡೋದು, ಅವರಿಗೆ ಏನೋ ಒಂದು ತರಹದ ಆತಂಕದ ಛಾಯೆಯನ್ನು ಅವರ ಮೇಲೆ ಹೇರೋದು, ಈ ತರಹದ ಘಟನೆಗಳು ಪದೇ ಪದೇ ಬಾಲಿವುಡ್ನಲ್ಲಿ ಕೇಳಿ ಬರ್ತಾ ಇರುತ್ತೆ. ವರದಿಯೂ ಕೂಡ ಮಾಡಿದ್ದೀವಿ. ಹಿಂಗಿದ್ದಾಗ ಈ ನಿರ್ಮಾಪಕನ ಮನೆಯ ಮುಂದೆ 2 ರೌಂಡ್ ಫೈರ್ ಮಾಡುವುದರ ಮುಖೇನ ಆ ನಿರ್ಮಾಪಕನಿಗೆ ಯಾವ ಸಂದೇಶವನ್ನು ಈ ಆಗಂತಕರು ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದೇ ಪ್ರಶ್ನೆ. ಈಗಾಗಲೇ ಮುಂಬೈ ಪೊಲೀಸರು ತೀವ್ರ ತರಹದ ಶೋಧ ನಡೆಸ್ತಿದ್ದಾರೆ. ಏನಾದರೂ ಸಣ್ಣ ಸುಳಿವು ಅಥವಾ ಹಿಂಟ್ ಸಿಕ್ಕಿದ್ದೇ ಆದಲ್ಲಿ, ಇನ್ನು ರೋಹಿತ್ ಶೆಟ್ಟಿಯ ಮನೆ ನಿವಾಸದ ಭಾಗಗಳಲ್ಲಿ ಎಲ್ಲೆಲ್ಲಿ CCTV ಕ್ಯಾಮರಾಗಳಿದಾವೋ ಎಲ್ಲದರ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. 600ಕ್ಕೂ ಹೆಚ್ಚು ದೃಶ್ಯಗಳನ್ನು ಪರಿಶೀಲನೆಗೆ ಒಳಪಡಿಸಬಹುದಾಗಿದೆ ಅನ್ನೋ ಅಂದಾಜು ರೋಹಿತ್ ಶೆಟ್ಟಿಯರದ್ದಿದೆ. ಕಾರಣ ಅಲ್ಲಿ ಏನಾದರೂ ಒಂದು ಸುಳಿವು ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಯಾಕಾಗಿ ಬಂದರು. ಈ ಹಿಂದೆಯೂ ಕೂಡ ಒಂದಷ್ಟು ಹೀರೋಗಳ ಮನೆ, ಸೈಫ್ ಅಲಿ ಖಾನ್ ಆತನ ಮೇಲೂ ಕೂಡ ದಾಳಿಯಾಗಿತ್ತು. ಸೊ ಇವೆಲ್ಲ ಕಾರಣಗಳನ್ನು ಮುಂದಿಟ್ಕೊಂಡಾಗ ಸಂಜಯ್ ದತ್, ಹೀಗೆ ಸಾಕಷ್ಟು ಬಾಲಿವುಡ್ ಆ್ಯಕ್ಟರ್ಗಳ ಮೇಲೆ ನಡೆದಿರ್ತಕ್ಕಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೋಹಿತ್ ಶೆಟ್ಟಿಯ ಮೇಲೂ ಕೂಡ ಅದೇ ಕಾರಣಕ್ಕೆ ದಾಳಿ ಆಗಿರಬಹುದು ಅನ್ನೋ ಒಂದು ಸಣ್ಣ ಗುಮಾನಿಯೂ ಕೂಡ ಪೊಲೀಸರಿಗೆ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.